ಶ್ರೀಕೃಷ್ಣನು ಇದ್ದ ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿದೆ ಎಂದು ಅವರು ಹೇಳಿದ್ದರು. ಹೇ ಭಗವಾನ್ ಭಾಸ್ಕರ, ಆ ರಹಸ್ಯವನ್ನು ನೀನು ತಿಳಿದಿರಬೇಕು. ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ಆ ರಹಸ್ಯವೇನು ದೇವ? ಅಂಧಕಾರದಲ್ಲಿರುವ ನನ್ನನ್ನು ಉದ್ಧರಿಸಿ ಕಾಪಾಡು ದೇವ, ಕಾಪಾಡು. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ಹೀಗಿಸೋ ಶೋಧನೆಯ ಗೈಯುವೆ. ಶೋಧನೆಯ ಗೈಯುವೆ ಶಾಂತಿ ನೀಡು ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ. ದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಮಾತಂಡೇಯಾಯ ನಮಃ. ಕರ್ಣ, ಕುಮಾರ. ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಹೇಗೆ ಭಂಗಪಡಿಸಿದೆ? ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಬಂದೆ. ಕುಮಾರ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೇದಾಗಿ ಪರಿಚಯಿಸಿದಷ್ಟು ತಾನೇ ಕಂದ. ಅಮ್ಮ, ನೀನು ಏನು ಹೇಳುತ್ತಿರುವೆ ನನಗೊಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಹೃದಯದ ಹಿಮವನ್ನು ಕರಗಿಸುತ್ತಿರುವುದು. ನೀನು ಯಾರು ತಾಯಿ? ಕುಮಾರ, ಈ ನಿರ್ಭಾಗ್ಯಗಳನ್ನು ಕೊಂತೆ ಎಂದು ಕರೆಯುವರು ಕಂದ. ಆ ನನ್ನ ಪರಮ ವೈರಿ ಅರ್ಜುನನ ತಾಯಿ. ಕರ್ಣ, ಅಮ್ಮ, ನೀವೇ ನನ್ನ
ಆಡೆದ ಮಾತೆಯು ಅಮ್ಮ ಹೌದು ಕಂದ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂಕಿದೆ ಕರ್ಣ, ಮಾತೆಯೇ ಜನಿಸಿದ ಕ್ಷಣ ಕರುಣೆ ತೋರೆದು ಜನನಿ ಜನಿಸಿದ ಕ್ಷಣ ತೊರೆದು ಜಲದೊಳೆಸೆದು ಹತ್ಯೆಗೈಯಲು ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು ಕಂದ ನೆನೆಸಿ ಅಂದು ನಿನಗೆ ಕಂದ ನೆನೆಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇನು ಏಕೆ ನೋಡಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೋಡಿದೆ ಅಮ್ಮ ಜನನಿ ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೂ ಒಲೆಯನು. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಒಲೆಯನು. ಸೂತನೆಂಬನಿಂದಲೆಯಲು ಮುಳುಗಿ ಬಾಳ ನೊಂದೆನು. ಅಮ್ಮ ಸೂತನೆಂಬನಿಂದಲೆಯಲು ಮುಳುಗಿ ಬಾಳ ನೊಂದೆನು. ಹಡೆದ ಜನನಿ ಜನಕರಾರ ಎಂದು ಕಂಬನಿ ಕರೆದೆನು. ಎಂದು ಕಂಬನಿ ಕರೆದೆನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂಕಿದೆ ಅಮ್ಮ ಜನನಿ ಅದೆಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ ಅಮ್ಮ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದಂತ ವಾಚ್ಯ ಅಪರಾಧವಾದರೆ ಏನು? ಕರ್ಣ,
ಅಮ್ಮ, ನೀನೇ ನಿನ್ನ ಕೈಯಾರ ಬಿಟ್ಟ ಈ ಪಾಪಿಯ ದೇಹವನ್ನು ಅಲ್ಲಿನ ಜಲಚರಗಳು ಕೂಡ ತಿನ್ನದೆ ಹಾಗೆ ಬಿಟ್ಟು ಬಿಟ್ಟು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುಹುತ್ತವೆ. ಹೀಗಿರುವಾಗ ಈ ಹತಭಾಗ್ಯನಾದ ನನ್ನ ಪಾಲಿಗೆ ಪ್ರೀತಿ, ಮಮತೆ, ವಾತ್ಸಲ್ಯಗಳು ದೊರೆತಿದ್ದರು ಹೋಗಲಿಲ್ಲ. ಪಾಂಡವರ ಮಹಾವೃಕ್ಷದಿಂದ ಏಕೆ ಕಿತ್ತೆಸೆದೆ ತಾಯಿ? ಕರ್ಣಾರ್ಜುನರ ಸೋದರ ಸಂಬಂಧವನ್ನು ನಾಶ ಮಾಡಿ ವೀರರ ಮಧ್ಯೆ ದ್ವೇಷದ ಕಮರೆಯನ್ನೇಕೆ ಸೃಷ್ಟಿಸಿದೆ ತಾಯಿ? ಹೋಗಲಿ ಬಿಡು. ಈ ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಅವನ್ನೆಲ್ಲ ನಿನ್ನ ಒಂದೇ ಒಂದು ಮಾತಿನಿಂದ ಕರ್ಣ ಸೂತನಲ್ಲ, ಕರ್ಣ ನನ್ನ ಮಗನೆಂಬ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದಲ್ಲಿ ಏಕಮ್ಮ ಸುಮ್ಮನಾದೆ, ಏತಕಮ್ಮ ಸುಮ್ಮನಾದೆ? ಹೋಗಲಿ ಬಿಡುತ್ತಾರೆ, ಹೋಗಲಿ ಬಿಡು. ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ ತಾಯಿ? ಅಮ್ಮ, ಇಷ್ಟು ದಿನಗಳ ಮೇಲಾದರೂ ನನ್ನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಅಮ್ಮ ಕರ್ಣ, ಅಮ್ಮ ನೀನ್ ಈ ರೀತಿಯಾಗಿ ಮಾತನಾಡಬೇಡಕ್ಕಂತ ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರಿಯುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಅಯ್ಯೋ ಕರ್ಣ, ಅಮ್ಮ ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು? ದಯಮಾಡು ಈ ಪಾಪಿಯನ್ನು ಕ್ಷಮಿಸುವೆಯಾ ಮಗನೇ? ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ, ಶ್ರೇಯಸ್ಕರ. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿ? ಅಂತಹ ಮಗನಾಗಿ ಅಂತಹ ಭಾಗ್ಯ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತ್ತು. ನನ್ನ ಕರ್ಮವೇ ನನ್ನನ್ನು ಮುನಿಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮನ ಬುದ್ಧಿ ಮಾತನ್ನು ಆಲಂಗಿತು. ನನ್ನ ಕರ್ಮವೇ ಈ ಜಗದ ಕುಲಗೇಡಿ ಎಂದು ಜರಿ. ಅಮ್ಮ, ಆದರೆ ನೀನು ವೀರಮಾತೆ, ಮಹಾಶಕ್ತಿ, ಪಂಚಪಾಂಡವರ ಮಹಾಪುತ್ಥಳಿಗಳನ್ನು ಪಡೆದಿರುವ ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವ ಆಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೊಟ್ಟಿನಲ್ಲಿ ತೂಗಿ ಆಡಿಸಿ ಈ ನಿನ್ನ ಕೈಗಳಿಂದ ನನ್ನೊಂದು ಬಾರಿ ಆಲಂಗಿಸು. ವತ್ಸ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳುತ್ತಾಯಿ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಆಗಲ್ಲ ಕದ್ದ. ನಿನ್ನ ಹೆತ್ತ ತಾಯಿಯಾಗಿರುವ ನಾನು ನಿನ್ನಲ್ಲಿ ಸೆರೆಗೊಂಡಿ ಭಿಕ್ಷೆ ಬಿಡುತ್ತಿರುವೆ. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ವರದಾತನನ್ನು ತೊರೆಯುವುದೇ ತಾಯಿ. ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿ ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ತನ್ನ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಕನತೆಯೂ ನನ್ನ ತಂದೆ ತಾತಂದಿರರು ನರಕಕ್ಕೆ ಬೀಳಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದೇ ಇರುವರೇ ತಾಯಿ. ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ಹೀಯಾಳಿಸದೇ ಇರುವರೇ ತಾಯಿ. ಇಂತಹ ಸಮಯದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ಚಿವುಟು ಹಾಕಿದ ಬಂಧು ಪ್ರೇಮದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ. ಅದು ಪುನಃ ಚಿಗುರುವುದಿಲ್ಲ ತಾಯಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಸದಾ ಪಾಂಡವರ ಮೇಲಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ
ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿಬಿಡು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ, ನೀಚನಲ್ಲ. ಆ ನನ್ನ ಸ್ವಾಮಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು ಸೂತ ಕುಲದವನೆಂದು ದೂಡಿ ಬಿಟ್ಟಿದ್ದಾಗ ನನಗಾಶ್ರಯ ನೀಡಿ ನನ್ನನ್ನು ಅಂಗದೇಶದ ಅರಸನನ್ನಾಗಿ ಮಾಡಿ ಈ ಕುಲಹೀನನನ್ನು ಉದ್ಧಾರ ಮಾಡಿದವನು ಆ ನನ್ನ ಸ್ವಾಮಿಯಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಕಲತೆಯೂ ನನ್ನನ್ನೇ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿ ಆತನನ್ನು ತೊರೆಯುವುದು ನ್ಯಾಯವೇ, ನೀತಿಯೇ, ಧರ್ಮವೇ? ಸರ್ವದಾ ಆಗಲಾರದು ತಾಯಿ, ಸರ್ವದಾ ಆಗಲಾರದು. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡ. ಆಗಬಹುದು, ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಆಗಬಹುದು ತಾಯಿ, ಆಗಬಹುದು. ಯುದ್ಧದಲ್ಲಿ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಅವನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಹಾಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಅರ್ಜುನನಿಂದ ನಾನೇ ಮೃತಪಟ್ಟರು ಅಮ್ಮ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈವರು ಮಕ್ಕಳು ಉಳಿಯುವರು ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಏಕೆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ ಅಮ್ಮ, ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತು ನಡೆಸಿಕೊಡುವಿಯಾ? ಹೇಳು ತಾಯಿ, ನಡೆಸಿಕೊಡುವೇನೆ. ಸತ್ಯವಾಗಿ ನಡೆಸಿಕೊಡುವಿಯಾ ಕಂದ? ಜನನಿ ನಿನ್ನ ಮಗನಿವನ್ನು ಖುಷಿಯಾಡುವನೇನೋ, ಜನನಿ ನಿನ್ನ ಮಗನಿವನ್ನು ಖುಷಿಯಾಡುವನೇನೋ, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಆದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಸತ್ಯವೇ ಕಂದ? ಸತ್ಯವಾಗಿಯೂ ತಾಯಿ. ಆದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಪಾದ ಕಮಲದಾಣೆ ಜನನೇ. ದೊಡ್ಡ ಬಾಣವ ತೊಡುವುದಿಲ್ಲೇನೋದ, ದೊಡ್ಡ ಬಾಣವ ತೊಡುವುದಿಲ್ಲೇನೋದ, ದಿಟ್ಟದನನೆ ಪೇಟನೆ ಹೋಗುವೆ, ದಿಟ್ಟದನನೆ ಪೇಟನೆ ಹೋಗುವೆ, ಕುವರನಿ ಕೇಳೋ ಪರಮದಯಾಳು, ಧರೆಯೊಳು ನಿನಗೆ ಸರಿಸಮನಾರು. ಕರ್ಣ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಸುಯೋಧನ, ಎಂತಹ ಮಾತನ್ನು ಕೇಳಿದೆ. ಹಾ ಸುಯೋಧನ, ನೀನ್ ಈಗಲೇ ಕೆಟ್ಟೆ. ಮನು ಮುನಿಗಳೇ, ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದ. ವಿದುರನು ತನ್ನ ಪವಿತ್ರವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು.
ಹೀಗಲಾದರೂ ನನ್ನ ಎತ್ತ ತಾಯಿಯು ದೊಡ್ಡ ಬಾಣವನ್ನು ತೊಡಬಾರದೆಂದು ವಚನ ತೆಗೆದುಕೊಂಡಿದೆ. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷ ಇರೋವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆ. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಕರ್ಣ, ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡನಲ್ಲೇ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನಲ್ಲೇ. ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣ ಗುರಿಯ ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲೇ. ಮುಗಿಲ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲೇ. ಇಟ್ಟಾಣೆ ಸತ್ಯವಮ್ಮ, ಕೊಟ್ಟಾಣೆ ತಪ್ಪನಮ್ಮ. ಬಿಡು ಚಿಂತೆಯ ಜನನಿ. ಎತ್ತ ತಾಯಿಯ ಮಾತೊಂದನ್ನು ನಡೆಸಿಕೊಡಲಾರದೆಂದು ಕೊಡು ಪಾಪಿ ಎಂದು ಭಾವಿಸಿದ ಈ ಕರ್ಣನ. ಹೇಳಮ್ಮ, ಸತ್ಯವಾಗಿಯೂ ನಡೆಸುವೆನು, ಹೇಳಮ್ಮ. ಹೇ ಸುಯೋಧನ, ನೀನೀಗಲೀಗಲೇ ಕೆಟ್ಟೆ. ಮನು ಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದ. ವಿದುರನು ಅವನ ದುರದೃಷ್ಟಕ್ಕೆ ತನ್ನ ಪವಿತ್ರವಾದ ಬಿಲ್ಲನ್ನೇ ಮುರಿದು ಬಿಸಾಡಿದ. ಈಗಲಾದ ಎತ್ತ ತಾಯಿಯು ದೊಡ್ಡ ಬಾಣವನ್ನು ತೊಡಬಾರದೆಂದು ವಚನ ತೆಗೆದುಕೊಂಡಿರುವಳು. ಪ್ರಪಂಚ, ದೈವ ಈ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷವರವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ, ಕರ್ಣ, ಅಮ್ಮ, ಹೇಳು ಕಂದ. ನಿನ್ನಲ್ಲಿ ನನ್ನದೊಂದು ಮಾತಿರುವುದು, ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕಂದ. ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆಯೇನಮ್ಮ? ಸತ್ಯವಾಗಿಯೂ ನಡೆಸಿಕೊಡುವೆ, ಅದೇನೆಂದು ಕೇಳು ಕರ್ಣ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ತಾಯಿಯ ಪ್ರಥಮ ದರ್ಶನದಿಂದ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಇದೇನಿದು ಕಂದ? ಇದಾವ ಕಾರಣಕ್ಕಾಗಿ ಕರ್ಣ? ಅಮ್ಮ, ನಾನು ನಿನ್ನ ಮಗನೆಂಬ ವಿಚಾರವೇನಾದರೂ ಆ ನನ್ನ ಸ್ವಾಮಿಯಾದ ದುರ್ಯೋಧನನಿಗೆ ತಿಳಿದರೆ ನನ್ನ ಮೇಲೆ ಸಂಶಯವೂ ಉಂಟಾಗಬಹುದು ಕರ್ಣ. ಅದಕ್ಕಾಗಿ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ಅಮ್ಮ. ಹಾಗೆ ಈ ಯುದ್ಧದಲ್ಲಿ ನಾನೇನಾದರೂ ಮರಣವನ್ನು ಹೊಂದಿದ್ದಲ್ಲಿ ನನ್ನ ಮೃತ ಶರೀರವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಈ ಪ್ರಪಂಚವೆಲ್ಲ ಕೇಳುವ ಹಾಗೆ ಕರ್ಣ ಸೂತನಲ್ಲ,
ಕರ್ಣ ನನ್ನ ಮಗನೆಂದು ಸಾರಿ ಸಾರಿ ಕೂಗಿ ಹೇಳುತ್ತಾನೆ. ಅಮ್ಮ, ಧರ್ಮಪಾರಾಯಣನಾದ ಧರ್ಮರಾಯನಿಂದಲೇ ನನ್ನ ಅಂತ್ಯಕ್ರಿಯೆಗಳನ್ನು ಮಾಡಿಸಿ. ಅಮ್ಮ, ಹೆತ್ತ ತಾಯಿಯ ದರ್ಶನವು ಇದೇ ಮೊದಲೆನಿಸಬಹುದು. ಬಹುಶಃ ಇದೇ ಕೊನೆಯ ದರ್ಶನವಾಗಬಹುದು. ನೀನಿನ್ನು ಹೋಗುತ್ತಾಯಿ. ಕರ್ಣ, ಅಮ್ಮ, ಹಾಗಾದರೆ ಇಷ್ಟೊಂದು ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಿ ಬಾ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಸತ್ತ ಹಾಗೆ. ಹರಿತವರ್ಯಾರ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಗೋ ದೇವ ಹರಿಯಲ ಸಾಧ್ಯವೋ. ಹೇ ವಿಧಿ, ಹರಿತವರ್ಯಾರ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಗೋ ದೇವ ಹರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾರಿ ಹರೇ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾರಿ ಹರೇ ಭೋಗವಿದ್ದರು ಚರೇ ಶ್ರೀಹರೇ ಶ್ರೀಹರೇ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಹಾಡಿಸಿದಂತೆ ಹಾಡಲೇಬೇಕು. ಹಾಡಿಸಿದಂತೆ ಹಾಡಲೇಬೇಕು. ಹಾಡಿಸಿ ನಮ್ಮನ್ನು ನೋಡಿ ನಗಬೇಕು. ಹಾಡಿಸಿ ನಮ್ಮನ್ನು ನೋಡಿ ನಗಬೇಕು. ಹೇ ಇದಿ ನಗು ನಗು. ಹರಿತವರ್ಯಾರ